ಅದು ಎಷ್ಟೇ ದೊಡ್ಡ ಬೆಟ್ಟವಾಗಲಿ ಗುಟ್ಟವಾಗಲಿ ನನ್ನ ದೇವರು ಅವುಗಳನ್ನ ಕರಗಿಸುವುದಕ್ಕೆ ಸರ್ವಶಕ್ತನಾಗಿದೆ. ಅಲ್ಲೂಯ, ನನ್ನ ದೇವರು ಅವುಗಳನ್ನು ಒಡೆದು ನೆಲಸಮ ಮಾಡಿ, ಆ ನೆಲ ಸಮದಲ್ಲಿ ದೇವರು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿರೋ ದೇವರಾಗಿದ್ದಾನೆ. ಅದಕ್ಕೆ ದೇವರ ವಚನ ಹೇಳ್ತದೆ, ಇದೋ ನಿನ್ನ ಮುಂದಗಡೆ ನನ್ನ ದೂತನನ್ನು ಕಳಿಸ್ತೇನೆ, ಅವನು ಹೊರಟು ನಿನ್ನ ಮುಂದೆಗಡೆ ಇರುವಂಥ ಎಲ್ಲ ಹಳ್ಳ ಕೊಳ್ಳಗಳನ್ನು ದಿಣ್ಣೆಗಳನ್ನು ನೆಲಸಮ ಮಾಡಿ ಆ ನೆಲಸಮದಲ್ಲಿ ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ ಹೇಳಿ. ಹಲ್ಲೆಲೂಯ. ಇಲ್ಲೇ ಇದ್ದೀರಿ. ದೇವ್ರು ಮಾತಾಡುವಾಗ ಏನು ಮಾಡಬೇಕು? ಪಟ್ಟಂತ ಹೊಂದ್ಕೊಂಡ್ಬಿಡ್ಬೇಕು. ಬಿಟ್ಟರೆ ಹೋಯ್ತು, ಹಿಂದ್ಗಡೆ ಹೋಗ್ಬಿಡ್ತದೆ. ನೋಡಿದ್ರೆ ಆ ಬಾಣ ಬಿಡುವಾಗ ಸ್ವಲ್ಪ ಜರಕೊಂಡ್ರೆ ಹಿಂದ್ಗಡೆ ಹೋಗುದು. ಹಂಗೆ ದೇವ್ರ ವಾಕ್ಯ ಬರುವಾಗ ಪಟ್ಟಂತ ಹೊಂದ್ಕೊಂಡು ಸ್ತುತಿಸ್ಬೇಕು, ಆರಾಧಿಸ್ಬೇಕು, ಗೋಳಾಡಬೇಕು, ಕಣ್ಣೀರು ಹಾಕ್ಬೇಕು, ಹೇಗೆ ಏನು ಮಾಡಿ ಹೊಂದ್ಕೊಬೇಕು ಅನಿಸುತ್ತೋ ಆ ಟೈಮಲ್ಲಿ ದೇವರ ಆತ್ಮ ನಿಮಗೆ ಪ್ರೇರೇಪಣೆ ಕೊಡ್ತಾನೋ ಅದೇ ರೀತಿಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಹೊಂದ್ಕೊಂಡ್ಬಿಡ್ರಿ. ಯಾಕಂದರೆ ಯೇಸು ಕ್ರಿಸ್ತನು ಎಲ್ಲೆಲ್ಲ ಹೋಗಿದ್ರು ಅಲ್ಲೆಲ್ಲ ಮೊದಲು ವಾಕ್ಯವನ್ನು ಅವ್ರು ಮಾತಾಡಿದ್ರು, ಮೊದಲು ಸಂದೇಶವನ್ನು ನೀಡಿದ್ರು. ನಂತರವಾಗಿ ಹಿಂದೇನೆ ಬಿಡುಗಡೆಗಳು ಭಯಂಕರ ನಡೀತಾ ಇತ್ತು. ಮೊದಲನೇ ಈ ಪ್ರಾಮುಖ್ಯತೆ ಏನು ಗೊತ್ತಾ? ವಚನ. ಯಾಕಂದರೆ ನಮ್ಮನ್ನು ಕಟ್ಟುವಂಥದ್ದು ವಚನ, ನಮ್ಮನ್ನು ಬಿಡಿಸುವಂಥದ್ದು ವಚನ. ಯೇಸು ಸ್ವಾಮಿ ಸೈತಾನನನ್ನು ಗೆಲ್ಲಿದ್ದು ಜಯಿಸಿದ್ದು ಕೂಡ ವಚನದಿಂದಲೇ. ಹಲ್ಲೆಲೂಯ. ಸರಿ, ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ, ಸಮಯ ಇಲ್ಲ. ಅದಕ್ಕೋಸ್ಕರ ನಿಮಗೆ ಗೊತ್ತು ನಿಮ್ಮ ಸಭಾಪಾಲಕನ ಒಂದು ವಿಷಯ ಏನು ಅಂತ. ಹಲ್ಲೆಲೂಯ. ಅದಕ್ಕೆ ಬೇಗ ಪಟ್ಟಂತಹ ವಾಕ್ಯದ ಕಡೆಗೆ ಹೋಗ್ಬಿಡೋಣ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ಕರ್ತನ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥಿಸುವಾಗ ಕರ್ತನು ನನ್ನಲ್ಲಿ ಪ್ರೇರೇಪಿಸಿ ಈ ವಾಕ್ಯದ ಕುರಿತು ನೀನು ಮಾತಾಡಬೇಕಂತೇಳಿ ಆ ವಚನ ವಾಗ್ದಾನವನ್ನ ಅವ್ರು ಕಳಿಸಿದ್ದಾರೆ. ಹಾಕಿದ ಮೇಲೆ ಆಗ 5ನೇ ಅಧ್ಯಾಯ 6ನೇ ವಾಕ್ಯ. ಅದಕ್ಕೆ ಸೀಮೋನನು ಗುರುವೇ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ. ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕ್ತೀನಿ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಸಾಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಫೋನ್ ಸೈಲೆಂಟ್ ಮಾಡಿಬಿಡ್ರಿ, ಸ್ವಿಚ್ ಆಫ್ ಮಾಡ್ರಿ. ಎಲ್ಲರ ಗಮನ ಇಲ್ಲೇ ಇರಲಿ, ಆ ಕಡೆ ಈ ಕಡೆ ನೋಡಬೇಡ್ರಿ. ಯಾಕಂದರೆ ಕರ್ತನು ಪ್ರಕಟ ಆಗ್ಲಿಕ್ಕಾಗಿ ಹೋಗ್ತದಾನೆ. ಕರ್ತನು ಹೇಳಲಿಕ್ಕಾಗಲ್ಲ ಯಾವ ಟೈಮಲ್ಲಿ ಹೇಗೆ ಯಾವ ರೀತಿಯಲ್ಲಿ ಯಾವ ವಿಧಗಳಲ್ಲಿ ಪ್ರಕಟವಾಗ್ತಾನೋ. ಹಲ್ಲೆಲೂಯ. ದೇವರು ಪ್ರಕಟವಾಗುವಾಗ ಭಯಂಕರ ಬಿಡುಗಡೆಗಳು ನಡೀತವೆ, ಭಯಂಕರ ಅದ್ಭುತಗಳು ನಡೀತವೆ, ಭಯಂಕರ ಅತಿಶಯಗಳು ನಡೀತವೆ. ಯಾವ ವ್ಯಕ್ತಿಯನ್ನು ಯಾವ ರೀತಿಯಲ್ಲಿ ದೇವರು ಮಾರ್ಪಡಿಸ್ತಾನೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯ ಅನೇಕ ಸಾರಿ ನಾವು ಓದಿ ಧ್ಯಾನ ಮಾಡಿದ್ದೇವೆ, ಪ್ರಸಂಗ ಕೂಡ ನಾವು ಮಾಡಿದ್ದೇವೆ. ಒಂದು ವೇಳೆ ಪ್ರಸಂಗ ಅನೇಕ ಕಡೆ ನೀವು ಕೇಳಿರ್ಬೋದು, ಆದರೂ ಕೂಡ ಇವತ್ತು ದೇವರ ಆತ್ಮನು ಈ ವಾಕ್ಯದ ಮೂಲಕವಾಗಿ ಯಾವ ಆಲೋಚನೆ ಕೊಡ್ತಾರೋ ಗೊತ್ತಿಲ್ಲ. ಆ ಆಲೋಚನೆಯನ್ನು ನಾವೇನ್ ಮಾಡೋಣ? ಒಂದು ವಾಕ್ಯ ನಮಗೆ ಒಂದೇ ವಾಕ್ಯ ಅಂತ ನಾವು ನೆನೆಸ್ಬೋದು, ಬಟ್ ಆ ಒಂದು ವಾಕ್ಯದಲ್ಲಿ ಕೋಟಿ ಕೋಟಿ ಸಂದೇಶ ಅಡಕವಾಗಿರ್ತದೆ. ಅರ್ಥ ಆಗ್ತದೆಯಾ? ಒಂದು ವಾಕ್ಯದಲ್ಲಿ ಎಷ್ಟೋ ಕೋಟಿಗೂ ಪ್ರಸಂಗ ಆಲೋಚನೆಗಳು ಅದರಲ್ಲಿರ್ತದೆ. ಹಲ್ಲೆಲೂಯ. ಆದರೂ ಕೂಡ ದೇವರು ಆತ್ಮನಿಂದ ಬರೆಯಲ್ಪಟ್ಟ ವಚನ ಇವತ್ತು ದೇವರ ಆತ್ಮನೇ ಈ ವಾಕ್ಯದಲ್ಲಿರುವಂಥ ಆಲೋಚನೆಯ ಬಿಡುಗಡೆಗಳನ್ನು ಪ್ರಕಟಪಡಿಸಲಿ. ಹಲ್ಲೆಲೂಯ. ಕರ್ತನು ವಾಕ್ಯ ಕೊಟ್ಟು ಕಳಿಸ್ತಾನಂದ್ರೆ ಸುಮ್ಮನೆ ಕೊಟ್ಟು ಕಳಿಸಲ್ಲ. ಹಲ್ಲೆಲೂಯ. ಆ ವಾಕ್ಯದಲ್ಲಿ ಇರ್ತದೆ ದೇವರ ಮಹಿಮೆ ಇರ್ತದೆ, ಆ ವಾಕ್ಯದಲ್ಲಿ ದೇವರ ಶಕ್ತಿ ಇರ್ತದೆ, ಆ ವಾಕ್ಯದಲ್ಲಿ ದೇವರ ಕೃಪೆ ಇರ್ತದೆ. ಅದು ಹೊರಡುವಾಗ ಅದು ಮಹಿಮೆಯಾಗಿ ಹೊರಡುತ್ತದೆ, ಅದು ಬಲವಾಗಿ ಹೊರಡುತ್ತದೆ, ಅದು ಶಕ್ತಿಯಾಗಿ ಹೊರಡುತ್ತದೆ, ಅದು ಕಾರ್ಯ ಸಾಧಿಸುತ್ತೆ. ದೇವರ ವಾಕ್ಯ ಹೊರಡುವಾಗ ಅದು ಕಾರ್ಯ ಸಾಧಿಸ್ಬಿಟ್ಟೆ ಹಿಂದಿರುಗಿ ಬರುವಂಥದ್ದು, ಅದು ವ್ಯರ್ಥವಾಗಿ ಹಿಂದಿರುಗಿ ಬರಲ್ಲ ಅಂತೇಳಿ ದೇವರ ವಚನ ಹೇಳ್ತದೆ. ಹಲ್ಲೆಲೂಯ. ಯಾರೆಲ್ಲ ಇವತ್ತು ಹೃದಯವನ್ನು ತೆರೆದು ವಾಕ್ಯಕ್ಕೆ ಒಳಗಡೆ ಜಾಗ ಕೊಡ್ತೀರೋ, ಇವತ್ತು ನಿನ್ನ ಜೀವನದಲ್ಲಿ ಇದುವರೆಗೂ ನಡೆದಿರುವಂತಹ ಕೆಲವು ಘಟನೆಗಳು, ಕೆಲವು ಕಾರ್ಯಗಳು, ಕೆಲವು ಅದ್ಭುತಗಳು ನಿನ್ನ ಜೀವನದಲ್ಲಿ ಇವತ್ತು ನಡೆಯಲೇ. ಪ್ರೈಸ್ ದಿ ಲಾರ್ಡ್. ಸರಿ,
ದೇವರ ವಾಕ್ಯದ ಕಡೆಗೆ ಓಡಿ ಬರೋಣ. ಅಲ್ಲಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಪೇತ್ರ ಎಂಬುದಾಗಿ ಹೇಳುವಂತ ಒಬ್ಬ ಮನುಷ್ಯ, ಅವನು ಮೀನಡಿಯುವಂತ ಬೆಸ್ತನಾಗಿದ್ದ. ಅವನು ರಾತ್ರಿ ಎಲ್ಲ, ಆ ದಿನದ ರಾತ್ರಿ ಎಲ್ಲ ಅವನು ಪ್ರಯಾಸ ಪಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ವಚನ ಹೇಳ್ತದೆ, ನಿನ್ನ ಕಷ್ಟಾರ್ಥ ಜೀವಿತವನ್ನ ನೀನೇ. ಅವನ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾನೆ, ₹1 ಇಲ್ಲ. ಹಲ್ಲೆಲೂಯಾ. ದೇವರಾತ್ಮ ಶಕ್ತವಾಗಿ ಪ್ರಾರಂಭದಲ್ಲೇ ಮಾತಾಡ್ತಾ ಇದಾರ. ಎಷ್ಟು ದುಡಿದ್ರು, ನೀವೇನು ಮಾಡಿದ್ರು ₹1 ನಿಲ್ಲದೆ ಭಯಂಕರ ಕಷ್ಟಪಡ್ತಾ ಇದ್ದೀರಾ, ಏನೇನೋ ಮಾಡ್ತಿದ್ದೀರಾ ಇಡಬೇಕಂತೇಳಿ, ಬಟ್ ₹1 ನಿಲ್ಲದೆ ಇರುವಂತ ಕೆಲವೊಂದು ಕುಟುಂಬ ಇಲ್ಲಿದೆ. ಅಂತ ಕುಟುಂಬಗಳನ್ನ ದೇವರು ನೋಡಿ ಇವತ್ತು ಹೇಳ್ತಾ ಇದಾರೆ, ಇವತ್ತು ನಿನ್ನ ದೋಣಿ ತುಂಬಲಿಕ್ಕಾಗಿ ಹೋಗ್ತದ. ಒಂದು ರಾತ್ರಿ ಎಲ್ಲ ನೀನು ಕಷ್ಟಪಟ್ಟು ಅದು ವ್ಯರ್ಥವಾಗಿ ಹೋಗಿರಬಹುದು. ಇನ್ನೊಂದು ದಿನ ಯೇಸು ನಿನಗಾಗಿ, ಅವನು ಬರುವುದಕ್ಕಾಗಿ, ಪ್ರಕಟವಾಗುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆರ್ ಯು ಬಿಲೀವ್? ಏನೋ ಗೊತ್ತಿಲ್ಲ ಪಾಸ್ಟ್ರೇ, ಕೆಲವು ವಿಷಯಗಳಿಗೋಸ್ಕರ ಸಿಕ್ಕಬೇಕು, ಗಿಟ್ಟಬೇಕು, ದೊರಕಬೇಕಂತ ಹೇಳಿ ಏನೆಲ್ಲ ಕಷ್ಟಪಟ್ಟರು ಕೂಡ, ಏನೆಲ್ಲ ಮಾಡ್ರು ಕೂಡ ಅದು ಸಿಗ್ತಾ ಇಲ್ಲ, ಗಿಟ್ತಾ ಇಲ್ಲ, ಆಗ್ತಾ ಇಲ್ಲ. ಆದ್ರೂ ಕೂಡ ಗಂಡ ಹೆಂಡತಿ ಮಕ್ಕಳು ಎಲ್ಲ ದುಡಿತಾ ಇದ್ದೇವೆ, ಒಳ್ಳೆ ದುಡ್ಡು ಬರ್ತಾ ಇದೆ, ₹1 ನಿಲ್ತಾ ಇಲ್ಲ. ಸೇವಕರೇ, ₹1 ನಿಲ್ತಾ ಇಲ್ಲದೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರಾದ್ರೂ ಕೂತಿದ್ರೆ, ಇವತ್ತು ದೇವರು ಹೇಳ್ತಾ ಇದಾರೆ, ಇವತ್ತು ಆ ಸ್ಥಿತಿಯನ್ನ ಬದಲಾಯಿಸೋದಕ್ಕಾಗಿ ದೇವರು ಹೋಗ್ತಾ ಇದಾರೆ. ಶಾಪ ದಾಡಗಾದಬ ರೀಕಮಾನ ಪ್ರೌಢ ಪ್ರಮಾಣ ರಿಕಲ್ಮನ ದಗದಗದಗದಗ ಶಬ್ದವಾದಿಗಾರಗಸೆ. ಅಂಥವ್ರಲ್ಲಿ ಯಾರಾದ್ರೂ ಇದ್ರೆ ಕರ್ರಗಳನ್ನ ಮೇಲೆ ಕೆತ್ಕೊಳ್ಳಿ, ನಾನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಷ್ಟೇ ದುಡಿದ್ರು, ಏನ್ ಮಾಡಿದ್ರು ₹1 ನಿಲ್ತಾ ಇಲ್ಲ, ಕೂಡ್ಸಿಡಕ್ಕಾಗ್ತಾ ಇಲ್ಲ. ಕಷ್ಟ ಮಾತ್ರ ಪಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಎಲ್ಲ ಮಾಡ್ತಾ ಇದ್ದೀನಿ, ಏನೋ ಗೊತ್ತಿಲ್ಲ, ಏನು ಸಿಗ್ತಾ ಇಲ್ಲ. ದೇವರು ನಿಮ್ಮ ಮೇಲೆ ಒಂದು ಕೃಪೆಯನ್ನು ಕಳಿಸಲಿ, ನಿಮ್ಮ ಮೇಲೆ ಒಂದು ಶಕ್ತಿಯನ್ನು ಕಳಿಸಲಿ. ಈ ವಚನದ ಮಹಿಮೆ ನಿಮ್ಮ ಮೇಲೆ ಇಳಿಯಲಿ. ಆ ಎಲ್ಲ ಕಟ್ಟುಗಳನ್ನು ಒಡೆದಾಕಿದ್ದೇನೆ. ಅದನ್ನ ಖಾಲಿಯಾದ ಅವಸ್ಥೆಯನ್ನ, ಏನು ಗಿಟ್ಟದೆ ಸಿಗದೆ ಇರುವ ಹಾಗೆ ಮಾಡೋ ಅವಸ್ಥೆಯನ್ನ ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಇವತ್ತಿನಿಂದ ನಿಮ್ಮ ಪರಿಸ್ಥಿತಿಗಳು ಬದಲಾಗಲಿ, ಆ ವಿಷಯಗಳ ಮೇಲೆ ಬದಲಾಗಲಿ. ನಿಮ್ಮ ದೋಣಿ ಮುಳುಗುವ ಹಾಗೆ ಕೆಲವೊಂದು ಆಶೀರ್ವಾದಗಳು ನಿಮ್ಮ ದೋಣಿಗಳಲ್ಲಿ ಬಂದು ಸೇರ್ಲಿ, ನಿಮ್ಮ ಕೈಗಳಿಗೆ ಬಂದು ಸೇರ್ಲಿ, ನಿಮ್ಮ ಮನೆಗಳಿಗೆ ಬಂದು ಸೇರ್ಲಿ, ನಿಮ್ಮ ತಲೆಮಾರುಗಳಿಗೆ ಬಂದು ಸೇರ್ಲಿ. ಅಭಿಷಕ್ತನು ಪ್ರವಾದಿ ಆಗಿರುವ ನಾನು ಯೇಸುವಿನ ನಾಮದಲ್ಲಿ ಕಟ್ಟಳೆ ಕೊಟ್ಟಿದ್ದೇನೆ, ಹಾಗೆ ನಡಿಲೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ಜೀವಿತ ಆ ರೀತಿ ಮಾರ್ಪಡಬೇಕಾದ್ರೆ, ನಿನ್ನ ಜೀವಿತ ಆ ರೀತಿ ಆಶೀರ್ವದಿಸಲ್ಪಡಬೇಕಾದ್ರೆ, ನೀನು ಮಾಡಬೇಕಾಗಿರೋ ಕಾರ್ಯ ಒಂದೇ ಒಂದು, ನೀನು ದೇವರ ಮಾತು ಕೇಳಬೇಕ. ದೇವರ ಮಾತಿನ ಪ್ರಕಾರ ನೀನು ನಡೆಯುವಾಗ, ಇವತ್ತು ದೇವರು ಮಾತಾಡ್ತಾ ಇದ್ರೆ ನಿನ್ನ ಜೀವಿತ ರಾಶಿಗಳಲ್ಲಿ ರಾಶಿಗಳಲ್ಲಿ ತುಂಬುವುದಕ್ಕಾಗಿ ಹೋಗ್ತಾ ಇದೆ. ಅದೇ ಆಲೋಚನೆ, ಅದೇ ಪ್ರಸಂಗ ಇವತ್ತು ದೇವರು ಈ ಸಭೆಗೆ, ಈ ಜನರಿಗೆ ಡಿಕ್ಲೇರ್ ಮಾಡಿರೋದು. ಪೇತ್ರನು ದೇವರ ಮಾತಿನ ಮೇಲೆ, ಅದಕ್ಕಿಂತ ಮುಂಚೆ ಅವನ ಬಲದಲ್ಲಿ, ಅವನ ತೋಲ್ಬಲದಲ್ಲಿ, ಅವನ ಶರೀರದಲ್ಲಿ, ಅವನ ವಿದ್ಯೆಯಲ್ಲಿ, ಅವನ ಒಂದು ಕಾರ್ಯದಲ್ಲಿ ಏನೇ ಕಷ್ಟಪಟ್ಟರು ಕೂಡ ಒಂದು ಕೂಡ ಗಿಟ್ಲಿಕ್ಕೆ ಸಾಧ್ಯವಾಗಿಲ್ಲ. ಬೇಸರವುಳ್ಳವನಾಗಿ ನನ್ನ ಜೀವಿತ ಮುಗೀತು, ಇನ್ನು ಏನು ಇಲ್ಲ, ಹೇಗೆ ಮಖ ತೋರಿಸ್ಲಿ, ಜನಗಳಿಗೆ ಹೇಗೆ ಮಖ ತೋರಿಸ್ಲಿ, ಕುಟುಂಬಕ್ಕೆ ಹೇಗೆ ಮಖ ತೋರಿಸ್ಲಿ, ನಾನು ಹೇಗೆ ಮನೆಗೆ ಹೋಗ್ಲಿ ಅಂತ ಹೇಳಿ ಸತ್ತೋಗ್ಬಿಟ್ರೆ ಒಳ್ಳೇದಾಗಿತ್ತಲ್ಲ, ಏನಿಲ್ವಲ್ಲ, ಹೋಗಿ ನಾನು ಏನು ಮಾಡ್ಲಿ, ಮಕ್ಕಳಿಗೆ ನಾನು ಏನು ಉತ್ತರ ಕೊಡ್ಲಿ? ಇವತ್ತು ತಿಂಗಳು ಬಂದ್ರೆ, ತಿಂಗಳಿಗೊಂದ್ಸಾರಿ ಸಂಬಳ ಬರುತ್ತೆ. ಎಷ್ಟೋ ಸಾರಿ ನನ್ನ ಮಕ್ಕಳು ಎದುರು ನೋಡ್ತಾ ಇದ್ದಾರೆ, ಅಮ್ಮ ಅಪ್ಪ ಇವತ್ತು ಈ ತಿಂಗಳ ಸಂಬಳ ಬರ್ತದೆ, ಒಂದ್ ಜೊತೆ ಬಟ್ಟೆ ಕೇಳೋಣ. ಅಮ್ಮ ಅಪ್ಪ ಒಂದ್ ಜೊತೆ ಬಟ್ಟೆ ತಕ್ಕೊಡ್ತಾರೆ. ಇವತ್ತು ಇಂಥ ಕಾರ್ಯಗಳು ಕೇಳೋಣ, ತಕ್ಕೊಡ್ತಾರೆ.
ಅದು ಎಷ್ಟೋ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳು. ತಿಂಗಳಿಗೊಂದ್ಸಾರಿ ಸಂಬಳ ತಗೊಂಡು ಬರ್ತೀರಾ, ಮಕ್ಕಳು ಕೇಳ್ತಾರೆ, ಆಗ ನೀವು ಹೇಳ್ತೀರಾ ದುಡ್ಡಿದೆ, ಅದು ಕಟ್ಟಬೇಕು, ಇದು ಕಟ್ಟಬೇಕು, ಅವ್ರು ಕೊಡಬೇಕು, ಇವ್ರು ಕೊಡಬೇಕು. ಮಕ್ಕಳೇ, ಇಲ್ಲ, ದೇವ್ರ ಸಹಾಯ ಮಾಡಿದ್ರೆ ನೆಕ್ಸ್ಟ್ ಕೊಡಿಸ್ತೀನಿ, ನೆಕ್ಸ್ಟ್ ಕೊಡಿಸ್ತೀನಿ, ನೆಕ್ಸ್ಟ್ ಕೊಡಿಸ್ತೀನಿ ಅಂತ ಹೇಳಿ ಹಿಂಗೇ ಹೇಳಿಕೊಂಡು ತಿಂಗಳ ಕಾಲ ಕಳೀತಾ ಇರುವಂಥವರ ಪರಿಸ್ಥಿತಿಯನ್ನ ಸ್ವರ್ಗದ ದೇವರು ಅವರ ಪರಿಸ್ಥಿತಿಗಳನ್ನ ಈ ಸಭೆಯ ಆರಾಧನೆಯಲ್ಲಿ ಚೇಂಜ್ ಆಗೋದಕ್ಕಾಗಿ ಹೋಗ್ತಾನೆ, ಬದಲಾಗಲಿಕ್ಕಾಗಿ ಹೋಗ್ತಾನೆ. ನನ್ನ ದೇವರ ಆತ್ಮನ ಪರವಶನಾಗಿ ಮಾತಾಡ್ತಾ ಇದ್ದೇನೆ, ನನ್ನ ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ಮಾತಾಡ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ಇದಕ್ಕೆ ಮೇಲೆ ಮಕ್ಕಳೇ ನಾಳೆ ತಕ್ಕೊಡ್ತೀನಿ, ಬರೋ ತಿಂಗಳು ತಕ್ಕೊಡ್ತೀನಿ ಅಲ್ಲ. ಹೇಳಿದ ತಕ್ಷಣ ತಕ್ಕೊಡುವಂತ ಒಂದು ಕೆಪಾಸಿಟಿ, ಒಂದು ಶಕ್ತಿ, ಒಂದು ಕೃಪೆ ಸ್ವರ್ಗದ ದೇವರು ಈ ವಚನದ ಆಲೋಚನೆಯ ಮುಂದಗಡೆ ಅದು ಇವರುಗಳ ಮೇಲೆ ಹಂಚಲ್ಪಡಲಿ, ಇವರುಗಳ ಮೇಲೆ ಹಂಚಲ್ಪಡದಲೆ. ದೇವರ ಮಕ್ಕಳೇ, ನಿಮ್ಗೆ ಸತ್ಯ ಗೊತ್ತಿಲ್ಲ, ಸತ್ಯ ಹೇಳ್ತೀನಿ, ಅದಕ್ಕೆ ಮೇಲೆ ಆರಾಧನೆ ಮಾಡೋದು ಬಿಡುಗಡೆ ಒಂದು ನಿಮ್ಗೆ ಸಂಬಂಧಪಟ್ಟಿದ್ದು. ದೇವರ ವಾಕ್ಯ ಹೇಳ್ತದೆ ಪ್ರಸಂಗಿಯಲ್ಲಿ, ಆಹಾರವನ್ನ ನೀರುಗಳ ಮೇಲೆ ಚೆಲ್ರಿ. ನಾನು ದೇವರ ವಾಕ್ಯ ನಿಮ್ಮ ಮೇಲೆ ಚೆಲ್ತಾ ಇದ್ದೀನಿ. ನೀನು ಒಳ್ಳೆ ಭೂಮಿಯಾಗಿ ಸ್ವೀಕಾರ ಮಾಡಿದ್ರೆ 30, 60, 100ರಷ್ಟು ಫಲ ನಿನ್ನ ಮೂಲಕವಾಗಿ ಕೊಡುವಂತೆ ಸ್ವರ್ಗದ ದೇವರು ಈ ದಿನಗಳಲ್ಲಿ ಕಾರ್ಯ ಮಾಡಲಿ. ಹೋ ಶಾಪ ದೇವರ ವಚನದ ಆಲೋಚನೆಗಳನ್ನ ಇವರುಗಳ ಮೇಲೆ ನಂಬಿಕೆಯಿಂದ ಯೇಸುವಿನ ನಾಮದಲ್ಲಿ ಚೆಲ್ತಾ ಇದ್ದಾನೆ. ದೇವರ ವಾಕ್ಯದ ಕೆಲಸ ನಡೀಲಿ. ಕತ್ತಿಗಳು ಒಡೆಯಲು ಪಡ್ತಾ ಇದೆ, ದುರವಸ್ಥೆ ಒಡೆಯಲು ಪಡ್ತಾ ಇದೆ. ಓ ರಿಸೀವ. ಹಲ್ಲೆಲೂಯಾ. ದೇವರ ಆಲೋಚನೆ, ದೇವರ ವಾಕ್ಯ, ದೇವರ ಸಂದೇಶ ಅದು ಹೊರಗಡೆ ಬಂದ್ರೆ ದೇವರ ಮಕ್ಕಳೇ, ನಿಮಗೊಂದು ಸತ್ಯ ಗೊತ್ತಿರಲಿ, ಅದು ವ್ಯರ್ಥವಾಗಿ ಖಾಲಿಯಾಗಿ ಹಿಂದಿರುಗಿ ಬರಲ್ಲ. ಅದು ಪಾಲಿಸ್ಬಿಟ್ಟೆ ಬರೋದು. ಹಲ್ಲೆಲೂಯಾ. ವಿಧವೆ ಮನೆ ಎಷ್ಟು ಜನ ಗೊತ್ತು? ವಿಧವೆ, ಚಾರಪ್ತ ಊರಿನಲ್ಲಿದ್ದಂತ ಒಂದು ವಿಧವೆ. ಹಲ್ಲೆಲೂಯಾ. ಚಾರಪ್ತ ಊರಿನಲ್ಲಿದ್ದಂತ ಒಂದು ವಿಧವೆ, ಗಂಡ ಇಲ್ಲ, ಒಬ್ಬ ಮಗ, ತಾಯಿ, ಒಂದು ಇಡೀ ಹಸಿಟ್ಟು, ಒಂದು ಮಗ್ಗಲ್ಲಿ ಸ್ವಲ್ಪ ಎಣ್ಣೆ. ಅದು ಬಿಟ್ರೆ ಅವ್ರ ಮನೇಲಿ ಏನು ಇಲ್ಲ. ಅಲ್ಲಿ ಒಂದು ಡ್ರಾಮಾ ನಡೀತಾ ಇದೆ. ಎಲ್ಲಿ? ಅಮ್ಮ, ಓಹ್, ದೇವರ ಆತ್ಮ ಆಲೋಚನೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಆ ಕುಟುಂಬದಲ್ಲಿ, ಆ ಮನೆಯಲ್ಲಿ ಒಂದು ಡ್ರಾಮಾ ನಡೀತಾ ಇದೆ. ಅದು ಯಾರ ಮಧ್ಯೆ? ಏನೇನೋ ಹೇಳ್ಕೊಂಡು ಡ್ರಾಮಾ ಅಲ್ಲ ಇದು. ತಾಯಿ ಮಗನ ಮುಂದಗಡೆ, ಮಗನು ತಾಯಿಯ ಮುಂದಗಡೆ ಒಂದು ಡ್ರಾಮಾ ನಡೀತಾ ಇದೆ. ಅದೇನ್ ಡ್ರಾಮಾ ಅಂದ್ರೆ, ಅವ್ರ ಮನೆಯಲ್ಲಿ ಎಷ್ಟು ಹಸಿಟ್ ಇದೆ, ಎಷ್ಟು ಎಣ್ಣೆ ಇದೆ ಅಂತ ಅವ್ರಿಗೆ ಗೊತ್ತಿದ್ರು ಕೂಡ ನೀವು ಆ ವಾಕ್ಯ 17ನೇ ಅಧ್ಯಾಯದಲ್ಲಿ ನೀವು ವಾಕ್ಯ ಓದ್ ನೋಡ್ರಿ, ಅವ್ರ ಊರು ಬಾಗಿಲ ಹತ್ರ ಸೌದೆಗಳನ್ನ ಜೋಡಿಸ್ತಾ ಇದಾರಂತೆ. ನೀವು ಆಲೋಚನೆ ಮಾಡ್ರಿ, ಒಂದು ಇಡೀ ಹಸಿಟ್ಟು 2 ರೊಟ್ಟಿ ಆಗುತ್ತೆ. ಹಲೋ, ನಾನು ಹೇಳ್ತಲ್ಲ, ಬೈಬಲ್ ಅಲ್ಲಿ ವಚನ ಹೇಳುತ್ತೆ ಆ ಹಸಿಟ್ಟಲ್ಲಿ 2 ರೊಟ್ಟಿ ಆಗೋದು. ಮಗ್ಗಲ್ಲಿ ಸ್ವಲ್ಪ ಎಣ್ಣೆ ಇದೆ, ಇದನ್ನ ಸುಡ್ಲಿಕ್ಕೆ ಎಷ್ಟು ಸೌದೆ ಬೇಕು? ಬಿಡ್ರಪ್ಪ. ಸದ್ಯ ನನ್ನ ಸಭೆ ಅಂಗಗಳು, ನನ್ನ ಸಭೆ ಮಕ್ಕಳು ಫಾರಿನವ್ರಲ್ವಲ್ಲ, ಕನ್ನಡದವರೇ ಅಲ್ಲ, ಅರ್ಥ ಆಗುತ್ತಲ್ಲ. ಸ್ತೋತ್ರ, ಬದುಕೊಂಡೆ. ಪ್ರೈಸ್ ಅಲ್ಲ. ಎಲ್ಲ ಇಂಗ್ಲೀಷ್ ಕಲ್ತ್ಕೊಂಡ್ಬಂದ್ಬಿಟ್ಟಿದ್ದೀರಿ ನೀವೆಲ್ಲ, ಇಂಗ್ಲೀಷಲ್ಲಿ ಪ್ರಸಂಗ ಮಾಡ್ಬೇಕು, ಆದ್ರೆ ಕೂತಿದ್ದೀರಿ. ಹಲ್ಲೆಲೂಯಾ. ಈಗ ಇಲ್ಲಿ ಒಂದು 2 ಸೌದೆ ಹಾಕಿದ್ರೆ ಸಾಕು, ಏನ್ ರೆಡಿ ಆಗುತ್ತೆ? 2 ರೊಟ್ಟಿ ರೆಡಿ ಆಗುತ್ತೆ. ಆದ್ರೆ ಇಲ್ಲಿ ಡ್ರಾಮಾ ನಡೀತಾ ಇದೆ. ಏನ್ ಡ್ರಾಮಾ? ಅಲ್ಲಿ 2 ಸೌದೆ ಜೋಡಿಸ್ತಾ ಇಲ್ಲ, ಸೌದೆ ಕುಪ್ಪೆನೇ ಜೋಡಿಸ್ತಾಳಂತ ಅಮ್ಮ. ಯಾಕೆ? ಇದನ್ನ ಮಗ ನೋಡುವಾಗ ಮಗ ತಿಳ್ಕೊಬೇಕು, ಮನೇಲಿ ಜಾಸ್ತಿ ಇದೆ. ಈ ಸೌದೆ, ಈ ತಾಯಿ
ವೇಗ ವೇಗವಾಗಿ ಜೋಡಿಸ್ತಾ ಇರೋದು ನೋಡ್ತಾ ಇದ್ರೆ ಮಗನಿಗೆ ಆಯ್ನ್ ಬರಬಾರ್ದು. ಓ, ಬರಗಾಲ ಬಂದ್ಬಿಟ್ಟಿದೆ, ನನ್ನ ಮನೇಲಿ ಕೂಡ ಕಷ್ಟ ಇದೆ, ನನ್ನ ಮನೇಲಿ ಎಲ್ಲ ಮುಗಿದೋಗ್ತದೆ ಅಂತ ಹೇಳಿ ಗೊತ್ತಾಗ್ಬಾರ್ದು ಅಂತ ಹೇಳಿ ತಾಯಿ ಡ್ರಾಮಾ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಕೆಲವೊಂದು ಮಕ್ಕಳಲ್ಲಿ ಇದ್ದೀರಿ, ಕೇಳಿಸ್ಕೊಳ್ರಿ. ನಿಮಗೆ ಗೊತ್ತಿಲ್ದಿರೋ ಹಾಗೆ, ನಿಮಗೆ ಕಷ್ಟ ಬರಬಾರ್ದು, ನಿಮಗೆ ಕಷ್ಟ ಗೊತ್ತಾಗ್ಬಾರ್ದು, ನಿಮಗೆ ನೋವು ಗೊತ್ತಾಗ್ಬಾರ್ದು ಅಂತ ಹೇಳಿ ಇಲ್ಲೊಂದು ಕೆಲವೊಂದು ತಾಯಿಗಳು ಎಷ್ಟೇ ನೋವಿದ್ರು ಕೂಡ ಅದನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ನನ್ನ ಮಕ್ಕಳು ಚೆನ್ನಾಗಿರ್ಬೇಕಂತ ಹೇಳಿ ಏನಿಲ್ಲದಿದ್ರು ಕೂಡ ಇರುವ ಹಾಗೆ ನಿಮ್ಮ ಮುಂದೆಗಡೆ ನಡ್ಕೊಂಡು ನಿಮಗೆ ಯಾವ ಕೊರತೆ ಕಾಣಿಸಿದ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನ ತಾಯಿಯನ್ನ, ನಿನ್ನ ತಂದೆಯನ್ನ ಮನಸ್ಸು ನೋಯಿಸಬೇಡ. ಯಾವಾಗಾದ್ರೂ ಒಂದು ದಿನ ಮಕ್ಕಳ ನೀವು ಕೇಳಿದ್ರೆ, ಅಮ್ಮ ನಿನಗೇನು ಬೇಕು, ಅಮ್ಮ ನಿನಗೇನು ಇದೆ, ಅಮ್ಮ ಮನೇಲಿ ಏನಿದೆ ಏನಿಲ್ಲ ಏನಾದ್ರು ಕೇಳಿದಿವಾ? ಕೇಳಿಲ್ಲ. ಆದ್ರೂ ಕೂಡ ಮನೇಲಿ ಇದೆಯೋ ಇಲ್ವೋ, ಎಷ್ಟೋ ಕೊರತೆಗಳಿದ್ರು ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾಗಬಾರ್ದು ಅಂತೇಳಿ ಅವುಗಳನ್ನೆಲ್ಲ ಮರೆ ಮಾಡಿ ಇವತ್ತುವರೆಗೂ ನಮಗೆ ಬೇಕಾಗಿದ್ದನ್ನು ಕೊಟ್ಟು ಸಾಕಿ ಸಲುಗ್ತಾ ಇದ್ದಾರೆ ಅಂದ್ರೆ ದೇವರಿಗೆ ಸ್ತೋತ್ರ ಇರಬೇಕು. ಹಲ್ಲೆಲೂಯಾ. ಅಂತ ಮಕ್ಕಳು ಚೇಂಜ್ ಆಗಲಿ ಇವತ್ತು ಯೇಸುವಿನ ನಾಮದಲ್ಲಿ. ಮಕ್ಕಳ ಮನಸ್ಸು ತಂದೆ ತಾಯಿಯ ಕಡೆಗೂ, ತಂದೆ ತಾಯಿಯ ಮನಸ್ಸು ಮಕ್ಕಳ ಕಡೆಗೂ ತಿರುಗಿಸ್ತೀನಿ ಎಂಬುದಾಗಿ ಹೇಳಿದ ದೇವರ ವಚನ ಇಲ್ಲಿರುವಂತ ಕೆಲವುಗಳ ಮೇಲೆ ಇಳಿಲಿ, ಅದು ನೆರವೇರಲಿ. ಆ ಮಕ್ಕಳು ಇವತ್ತು ಬೆಳೆಸಲ್ಪಡಲಿ. ಓ, ಈ ಪ್ರಾರ್ಥನೆಗೆ ಬಂದು ಹಿಂದಿರುಗಿ ಹೋದ ಮೇಲೆ ವ್ಯರ್ಥವಾಗಿ ಹೋಗಬಾರ್ದು. ಹೃದಯದ ಒಳಗಡೆ ದೊಡ್ಡ ಪರಿವರ್ತನೆ, ಮನಸ್ಸಿನ ಒಳಗಡೆ ಒಂದು ದೊಡ್ಡ ಪರಿವರ್ತನೆ, ಮನುಷ್ಯನ ದೇಹದಲ್ಲಿ ಒಂದು ದೊಡ್ಡ ಪರಿವರ್ತನೆ ಉಂಟಾಗಲಿ. ಅಲ್ಲಿ ಡ್ರಾಮಾ ನಡೀತಾ ಇದೆ. ಎರಡೆರಡು ಸೌದೆ ಸಾಕು ಆ ಹಸಿಟ್ಟನ್ನ ಸುಟ್ಟು ತಿನ್ಲಿಕ್ಕೆ ರೊಟ್ಟಿ ಮಾಡಿ. ಆದ್ರೂ ಸೌದೆಗಳನ್ನ ಅಧಿಕವಾಗಿ ಜೋಡಿಸ್ತಾ ಇದ್ದಾಳೆ. ಯಾಕೆ? ನನ್ನ ಮನೆಯಲ್ಲಿರೋ ಪರಿಸ್ಥಿತಿ, ನನ್ನ ಮನೆಯಲ್ಲಿರುವಂತ ಬಾಧೆ, ನನ್ನ ಮನೆಯಲ್ಲಿರುವಂತ ಕಷ್ಟ ನನ್ನ ಮಗನಿಗೆ ಗೊತ್ತಾಗಬಾರ್ದು, ನನ್ನ ಮಗಳು ಗೊತ್ತಾಗಬಾರ್ದು. ಹಲ್ಲೆಲೂಯಾ. ಒಳಗಡೆ ಅವಳ ಒಳಗಡೆ ದುಃಖ ಕಾಡ್ತಾ ಇದೆ, ವೇದನೆ ಕಾಡ್ತಾ ಇದೆ. ಇನ್ನು ಹತ್ತು ಬಿಟ್ರೆ ಮಗ ಏನಂತ ಕೇಳ್ತಾನೆ. ಮಗುನ ಹತ್ರ ಹೇಗೆ ಏನ್ ಹೇಳ್ಕೊಳ್ಳಕ್, ಸುಳ್ಳು ಹೇಳಕ್ಕಾಗುತ್ತೆ? ಹೇಳಕ್ಕಾಗಲ್ಲ. ಅದಕ್ಕೆ ದುಃಖ ಅವಳ ಗರ್ಭದಲ್ಲಿ ಇಟ್ಟುಕೊಂಡು, ಅವಳ ಕಷ್ಟ, ನೋವು, ದುಃಖ, ಬಾಧೆ, ವೇದನೆ ಎಲ್ಲ ಅವಳ ಹೃದಯದಲ್ಲಿ ಇಟ್ಟುಕೊಂಡು ಅದನ್ನೆಲ್ಲ ಅಲ್ಲಲ್ಲಿ ಕಚ್ಚಿಟ್ಟುಕೊಂಡು ಸೌದೆ ಜೋಡಿಸ್ತಾ ಇದ್ದಾಳೆ. ಮಗ ಖುಷಿಯಾಗಿ ಅವನು ಕೂಡ ಸೌದೆ ಜೋಡಿಸ್ತಾವನೆ. ಅರ್ಥ ಏನು? ಮಗನ ಕಷ್ಟ ಗೊತ್ತಿಲ್ಲ, ಓ ಎಲ್ಲ ಇದೆ ಅನ್ನೋ ರೀತಿಯಲ್ಲಿ ಎಲ್ಲ ನಡ್ಕೊಂತ ಇದ್ದಾರೆ. ಬಟ್ ಏನ್ ಇದೆ ಏನ್ ಇಲ್ಲ ಅಂತೇಳಿ ತಿಳಿದಂತ ಒಬ್ಬ ದೇವರು ಆ ವಿಧವೆಯನ್ನ, ಮನೆಯನ್ನ ಸ್ವರ್ಗದ ದೇವರು ಆರಿಸ್ಕೊಳ್ತಾ ಇದ್ದಾನೆ. ಸ್ವರ್ಗದ ದೇವರು ಆರಿಸ್ಕೊಳ್ತಾ ಇದ್ದಾನೆ. ಕೆಲವೊಂದು ಮನೆಗಳು ಇವತ್ತು ಯೇಸುವಿನ ನಾಮದಲ್ಲಿ ದೇವರಲ್ಲಿ ಆರಿಸಲ್ಪಡಲಿ. ನಿಮಗೆ ಈ ಬ್ಲೆಸ್ಸಿಂಗ್ ಅರ್ಥ ಆಗ್ಬಿಟ್ರೆ ಈ ರೀತಿ ಇರಲ್ಲ. ದೇವ್ರು ನಿನ್ನ ಮನೆ ಆರಿಸ್ಕೊಂಡ್ಬಿಟ್ರೆ ನಿನ್ನ ಮನೆಯ ಖಾಲಿ ಅವಸ್ಥೆ ಅದು ಮಾರ್ಪಡುತ್ತೆ. ಬರ ಮುಗಿಯವರೆಗೂ, ಬರ ತೀರೋವರೆಗೂ, ಅದರ ಅರ್ಥ ನಿನ್ನ ಪ್ರಾಣ ಹೀರೋವರೆಗೂ, ನಿನ್ನ ತಲೆಮರೆಗಳು ಜೀವಿಸುವವರೆಗೂ ದೇವರ ಆಶೀರ್ವಾದಗಳಲ್ಲಿ ರಾಶಿ ರಾಶಿಯಾಗಿ ಆ ಮನೆ ತುಂಬಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರ ಅಲ್ಲಿ ದೋಣಿ ತೊಳಿತಾ ಇದ್ದಾನೆ, ಬಲೆಯನ್ನು ತೊಳಿತಾ ಇದ್ದಾನೆ. ಬಲೆಯನ್ನು ತೊಳೆಯುವಾಗ ನೊಂದುಕೊಂಡವನಾಗಿ ಖಾಲಿ ಅವಸ್ಥೆಯಲ್ಲಿ ಅವನು ತೊಳಿತಾ ಇದ್ದಾನೆ. ಆದ್ರೆ ಅಲ್ಲಿ 2-3 ದೋಣಿಗಳಿತ್ತು. ಹೌದಾ ಇಲ್ಲ? ಹೌದಾ ಇಲ್ಲ? ಅಲ್ಲಿ 2-3 ದೋಣಿಗಳಿತ್ತು. ಬಟ್ ದೇವರು ಅದನ್ನ ಯಾವುದನ್ನು ಆರಿಸ್ಕೊಂಡಿಲ್ಲ, ಪೇತ್ರನ ದೋಣಿಯನ್ನೇ ಆರಿಸ್ಕೊಂಡ್ರು. ಆರಿಸಿಕೊಳ್ಳುವುದಕ್ಕೂ ಕರೆಯೋದಕ್ಕೂ ಇರುವಂತ ವ್ಯತ್ಯಾಸ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದೇವರು ಇವತ್ತು ಕೆಲವೊಂದು ಮನೆಗಳನ್ನ, ಕೆಲವೊಂದು ಕುಟುಂಬಗಳನ್ನ ಆರಿಸ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಕೆಲ ಜನರು ನೋಡಿದ್ರೆ ಶ್ರೀಮಂತರು ಈ ಹುಲಿ, ಸಿಂಹ, ಈ ಕೋತಿ, ಈ ಕರಡಿಗಳನ್ನ ಈ ಮೈಸೂರು ಝೂನಲ್ಲಿ, ಬನ್ನರಘಟ್ಟ ಝೂಗಳಲ್ಲಿ, ದೊಡ್ಡ ದೊಡ್ಡ ಝೂಗಳಲ್ಲಿ ದತ್ತು ತಗೊಳ್ತಾರೆ. ದತ್ತು ತೆಗೆದುಕೊಂಡು
ಅದಕ್ಕೆ ಏನು ಮಾಂಸ ಬೇಕೋ, ಏನು ಆಹಾರ ಬೇಕೋ, ಏನು ಔಷಧಿ ಬೇಕೋ, ಏನು ನೀರು ಬೇಕೋ, ಏನು ಯಾವ ಮನುಷ್ಯನಿಟ್ಟು ಅದನ್ನು ಸಾಕಬೇಕೋ ಆ ದತ್ತಕ್ಕೆ ತೆಗೆದುಕೊಂಡಿರುವಂಥ ಮನುಷ್ಯ ಅದನ್ನಷ್ಟೇ ಕೇರ್ ಮಾಡ್ತಾನೆ. ಸಾಧಾರಣವಾಗಿ ಅಂದರೆ ಸಾಕು, ಉಸಿರು ಹೊಂಟೋಗೋ ಮನುಷ್ಯನೇ ಒಂದು ದತ್ತಿಗೆ ತೆಗೆದುಕೊಳ್ಳುವಂಥ ಒಂದು ಏನೇ ಒಂದು ಊರಾಗಲಿ, ಪಟ್ಟಣವಾಗಲಿ, ವ್ಯಕ್ತಿಗಳನ್ನಾಗಲಿ, ಏನೇ ಒಂದು ಕಾರ್ಯಗಳನ್ನಾಗಲಿ ಅಷ್ಟು ಸೂಕ್ಷ್ಮವಾಗಿ ನೋಡಿ ಸಾಕಿ ಸಲಿಗೆ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಅಂದರೆ ದೇವರ ವಾಕ್ಯ ಬೀಳ್ತದೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ನೋಡ್ರಿ, ಅದು ಬಿತ್ತಲ್ಲ, ಕುಯ್ಯಲ್ಲ, ಅದಕ್ಕೆ ಹೊಲ ಇಲ್ಲ, ಅದಕ್ಕೆ ಏನು ಇಲ್ಲ, ಆದ್ರೂ ಕೂಡ ಅವುಗಳಿಗೆ ಬೇಕಾಗಿರೋದನ್ನೆಲ್ಲವನ್ನ ಸಮೃದ್ಧಿಯಾಗಿ ಕೊಟ್ಟು ನಡೆಸ್ತಾ ಇರುವಂತ ದೇವರು ನಾನಾಗಿದ್ದೀನಿ. ನೀವು ನನ್ನ ಸೃಷ್ಟಿಗಳಾಗಿದ್ದೀರಿ, ನೀವು ನನ್ನ ಮಕ್ಕಳಾಗಿದ್ದೀರಿ. ನೀವು ಅವುಗಳಿಗಿಂತಲೂ ನನಗೆ ನೀವು ಶ್ರೇಷ್ಠರಾಗಿದ್ದೀರಿ. ಆ ದೇವ್ರು ಹೇಳ್ತಾ ಇದ್ದಾರೆ, ವಿಧವೆ ಮನೆಯನ್ನು ಆರಿಸಿಕೊಂಡಂಗೆ ಇಲ್ಲಿ ಕೆಲವೊಂದು ಮನೆಗಳನ್ನ, ಕುಟುಂಬಗಳನ್ನ, ಜೀವಿತಗಳನ್ನ ನಮ್ಮ ದೇವರು ಆರಿಸಿ ತೆಗೆದುಕೊಳ್ತಾ ಇದ್ದಾರೆ. ಆರಿಸಿ ತೆಗೆದುಕೊಂಡ್ಬಿಟ್ರೆ ನಾನು ಹೇಳ್ತಾ ಇದ್ದೀನಿ ಕೇಳ್ರಿ, ಆರಿಸಿ ತೆಗೆದುಕೊಳ್ಳೋದು ಬೇರೆ, ಕರೆಯೋದು ಬೇರೆ. ಆರಿಸೋದು ಬೇರೆ, ಕರೆಯೋದು ಬೇರೆ. ನೀವು ವಾಕ್ಯ ಕ್ಲೀನಾಗಿ ಓದ್ ನೋಡ್ರಿ. ಆರಿಸಿಕೊಂಡಂತ ಪೇತ್ರನ ದೋಣಿಯಲ್ಲಿ ದೇವರು ಅದ್ಭುತ ಮಾಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ಅವನ ದೋಣಿ ಆಶೀರ್ವಾದಗಳಿಂದ ಮುಳುಗುವ ಹಾಗೆ ಆಯಿತು. ಅಲ್ಲೂಯ್ಯ, ಏನಾಗಂಗಾಯ್ತು? ಯಾಕಂದ್ರೆ ಮೀನು ರಾಶಿ ರಾಶಿಯಾಗಿ ಸಿಕ್ಲಿಕ್ಕೆ ಕಾರಣ ಅವನು ದೇವರ ಮಾತಿನ ಮೇರೆಗೆ ನಡ್ಕೊಂಡ. ದೇವರ ಮಾತಿನ ಮೇರೆಗೆ ನಡ್ಕೊಂಡ ನಿಮಿತ್ತವಾಗಿ ಇವತ್ತವನ್ನ ದೋಣಿಯಲ್ಲಿ ರಾಶಿಯಾಗಿ ಅದು ಸಿಕ್ಕುವಾಗ ಆ ದೋಣಿ ಮುಳುಗುವಾಗೆ ಆಗ್ತಾ ಇದೆ. ಅದೇ ಟೈಮ್ನಲ್ಲಿ ಇನ್ನೊಂದು ದೋಣಿಯನ್ನು ಸನ್ನೆ ಮಾಡಿ ಕರೆದ್ರು. ಬಟ್ ಆ ದೋಣಿಯಲ್ಲಿ ತುಂಬಿಸಿದ್ರು ಮುಳುಗಂಗ ಆಗಿಲ್ಲ. ಇಲ್ಲೇ ಇದ್ದೀರಾ? ದೇವ್ರು ನಿಮ್ಮನ್ನು ಆರಿಸ್ಕೊಬೇಕಾ ಬೇಡ? ಕರಿಬೇಕಾ ಆರಿಸ್ಕೊಬೇಕಾ? ಅಲ್ಲೂಯ್ಯ, ದೇವ್ರು ಕರಿಬೇಕಾ ಆರಿಸ್ಕೊಬೇಕಾ? ಕರೆಯೋದು ಆರಿಸ್ಕೊಳ್ಳೋ ಸತ್ಯ ನಿಮ್ಗೆ ಪ್ರಕಟಪಡಿಸಿದ್ದೀನಿ. ಅಲ್ಲೂಯ್ಯ, ಆರಿಸಿಕೊಳ್ಳಲ್ಪಟ್ಟ ದೋಣಿಯನ್ನ ದೇವರು ರಾಶಿಯಾಗಿ ಎಲ್ಲ ವಿಷಯಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ತುಂಬಿಸಲಿಕ್ಕೆ ಪ್ರಾರಂಭ ಮಾಡಿದ್ರೆ ಆ ಹಡಗು, ಆ ದೋಣಿ ದೈವ ಆಶೀರ್ವಾದಗಳಿಂದ ಹಾಗೆ ಮುಳುಗುವ ಹಾಗೆ ಮಾರಲ್ಪಡ್ತದೆ. ಬಟ್ ಕರೆಯಲ್ಪಟ್ಟ ದೋಣಿ ಮುಳುಗುವ ಹಾಗೆ ಆಗಲ್ಲ. ಆದ್ರೆ ದೇವರು ಇವತ್ತು ಹೇಳ್ತಾ ಇದ್ದಾರೆ, ಕೆಲವು ಮನೆಗಳನ್ನ, ಕೆಲವು ಕುಟುಂಬಗಳನ್ನ ಸ್ವರ್ಗದ ದೇವರು ಆರಿಸ್ಕೊಳ್ಳಕ್ಕಾಗಿ ಹೋಗ್ತಾ ಇದ್ದಾನೆ. ಆದ್ರೆ ನನ್ನ ಮನೆ ಕೂಡ ಆಗಿರ್ಲಿ, ಆದ್ರೆ ನನ್ನ ಕುಟುಂಬ ಕೂಡ ಆಗಿರ್ಲಿ. ಶಾಪಾದ ಡಗದಬ ರೇಖಾಮಾನ ಪ್ರೌಢ ಪ್ರಮಾಣ. ಈ ಕೋತಿಯ ಶಕ್ತಿ ಯೇಸುವಿನ ನಾಮದಲ್ಲಿ. ದೇವರ ಆತ್ಮ ಇಲ್ಲಿ ದರ್ಶನ ಕೊಟ್ಟು ಮಾತಾಡ್ತಾರೆ. ಒಂದು ಕೋತಿ ಬಹಳ ಉದ್ದ, ದಪ್ಪ, ವಿಚಿತ್ರವಾಗಿರುವಂತ ದಪ್ಪ ಕೋತಿ ಜಿಗಿದುಕೊಂಡು ಓಡ್ಕೊಂಡು ಬರ್ತಾ ಇದೆ. ದೇವರ ಮಕ್ಕಳೇ, ಕೆಲವೊಬ್ಬರ ಮನೆಗಳಲ್ಲಿ, ಕೆಲವೊಬ್ಬರ ಕುಟುಂಬಗಳಲ್ಲಿ ಕೆಲವೊಂದು ಕೋತಿಯ ಶಕ್ತಿ ಆಳ್ವಿಕೆ ಮಾಡ್ತಾ ಇದೆ. ಅದು ಯೇಸುವಿನ ನಾಮದಲ್ಲಿ ಇವತ್ತು ಓಡಬೇಕು, ಅದು ಲಯ ಆಗ್ಬೇಕು. ಶಾಪಾದಾಡಾಗಾದಬ. ದೇವರ ಆತ್ಮ ಆಲೋಚನೆ ಕೊಡುವಾಗ ಬಿಡುಗಡೆ ಹೊಂದಬೇಕಾದ ರೀತಿಯಲ್ಲಿ ನೀನ್ ಬಿಡುಗಡೆ ಹೊಂದುಗೋ. ಆ ಸ್ಪಿರಿಟ್ ಒಳ್ಳೆ ಯೇಸುವಿನ ನಾಮದಲ್ಲಿ ಓಡು. ದೇವರು ಆರಿಸಿಕೊಳ್ಳಲ್ಪಟ್ಟ ಮನೆಗಳನ್ನ ಬಿಟ್ಟು ಇವತ್ತು ನೀನು ಓಡು. ನಿನಗೆ ವಿರೋಧವಾಗಿ ವಚನ ಕಳಿಸ್ತಾ ಇದ್ದಾನೆ. ರಬಾ ಶಬಾದಡಾಗಾದಬ. ಪ್ರಸಂಗ ಮೈಂಡಲ್ಲಿ ಇಟ್ಕೊಬೇಕು. ದೇವರ ಮಾತನ್ನ ಕೇಳಿ ನಡ್ಕೊಳ್ಳೋದ್ರಿಂದ ರಾಶಿ ನಮ್ಮ ಜೀವಿತದಲ್ಲಿ ಬಂದು ತುಂಬುತ್ತದೆ. ಅದರ ಕುರಿತು ನಾನು ಮಾತಾಡ್ತಾ ಇದ್ದೇನೆ. ದೇವ್ರು ಹೇಳಿದ್ರು, ಕೆಲವೊಂದು ಮನೆಗಳನ್ನ ಆರಿಸ್ಕೊಂಡಿದ್ದೀನಿ, ವಿಧವೆ ಮನೆಯನ್ನು ಆರಿಸ್ಕೊಂಡಂಗೆ. ವಿಧವೆ ಮನೆ ಖಾಲಿ ಆಗಿತ್ತು. ದೇವರ ಮನೆಯಲ್ಲಿ ಪ್ರವೇಶ ಮಾಡುವಾಗ ಆ ಮನೆ ತುಂಬಿ ತುರುಕಲಿಕ್ಕೆ ಪ್ರಾರಂಭವಾಯಿತು. ಅಲ್ಲಲ್ಲೂಯ್ಯ,
ಇದ್ರ ಕುರಿತು ಮಾತಾಡ್ತಾ ಇರುವಾಗ ಇದರ ನಡುವಿನಲ್ಲೇ ಪರಿಶುದ್ಧಾತ್ಮನು ಸ್ವರ್ಗೀಯ ದೇವರು ಒಂದು ಕೋತಿಯನ್ನು ತೋರಿಸಿ ಈ ಕೋತಿ ಕೆಲವೊಂದು ಮನೆಗಳಲ್ಲಿ ಕ್ರಿಯೆ ಮಾಡ್ತಾ ಇದ್ದ. ನಾನು ಕೇಳಿದೆ, ಕೋತಿ ತೋರಿಸಿದ್ರಿ ಓಕೆ, ಕೋತಿ ಏನಪ್ಪಾ ಅಂತ ನಾನು ಕೇಳುವಾಗ, ನೀವು ಮನೆಯಲ್ಲಿ ಒಂದು ಕೋತಿ ಇಟ್ಕೊಂಡು ನೋಡ್ರಿ ಅಥವಾ ಒಂದು ಕೋತಿ ಸಾಕು ನೋಡ್ರಿ, ಮನೇಲಿರೋ ವಸ್ತುಗಳು ಮನೇಲಿ ಇರಲ್ಲ. ನೀನು ಎಷ್ಟೇ ಫುಡ್ ಹಾಕಿ, ಎಷ್ಟೇ ಬಾಳೆಹಣ್ಣು ಕೊಡ್ರಿ, ಎಷ್ಟೇ ತರಕಾರಿ ಹಾಕಿ, ಎಷ್ಟೇ ಹಣ್ಣು ಹಂಪಲು ಹಾಕಲಿ, ನೀವೇನೇ ಮಾಡ್ರಿ, ಚೆನ್ನಾಗಿರೋ ಕಿಚನಲ್ಲಿ ನುಗ್ಗಿ ಏನ್ ಮಾಡ್ತವೆ, ಎಲ್ಲ ಹಾಳು ಮಾಡ್ತದೆ. ದೇವರಾತ್ಮ ಅದೇ ಆಲೋಚನೆ ಕೊಟ್ಟಿದ್ದು, ಹಾಳು ಮಾಡ್ತಾ ಇರುವಂತ ಕುಟುಂಬದ ಒಳಗಡೆ ಸಮೃದ್ಧಿಯನ್ನ ಹಾಳು ಮಾಡ್ತಾ ಇರುವಂತ ಕೆಲವೊಂದು ಕೋತಿಯ ಸ್ಪಿರಿಟ್ಗಳು ಇವತ್ತು ಯೇಸುವಿನ ನಾಮದಲ್ಲಿ ಕ್ಯಾನ್ಸಲ್ ಆಗ್ಬೇಕು, ಕ್ಯಾನ್ಸಲ್ ಆಗ್ಬೇಕು. ದೇವರೇ, ನೀವು ಯಾರ ಮನೆಗಳನ್ನು ಆರಿಸಿಕೊಂಡಿದ್ದೀರೋ ಆ ಮನೆ ಒಳಗಡೆ ಇರುವಂತ ಈ ಕೋತಿ ಎಂಬುದಾಗಿ ಹೇಳುವಂತ ಇದರ ಸ್ಪಿರಿಟ್ ಇವತ್ತು ಯೇಸುವಿನ ನಾಮದಲ್ಲಿ ಆ ಮನೆಗಳನ್ನು ಬಿಟ್ಟುಕೊಳ್ಳಿ, ಆ ಮನೆಗಳನ್ನು ಬಿಟ್ಟುಕೊಳ್ಳಿ ಯೇಸುವಿನ ನಾಮದಲ್ಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ನಡೀಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ವರ್ಗದ ದೇವರು ವಿಧವೆಯ ಮನೆಯನ್ನು ಆರಿಸ್ಕೊಂಡ್ರು. ದೇವರ ಮನೆ, ದೇವರು ಆ ಮನೆಯನ್ನು ಆರಿಸ್ಕೊಂಡ್ಮೇಲೆ ಆ ಆರಿಸಿಕೊಳ್ಳಲ್ಪಟ್ಟಂತ ಮನೆಯ ಮುಂದೆಗಡೆ ಪ್ರವಾದಿ ಆಗಿರುವಂತ ಏಲಿಯನನ್ನ ದೇವರು ಕಳಿಸ್ತಾ ಇದ್ದಾರೆ. ನಿಮ್ಮನ್ನ ಆರಿಸಿಕೊಂಡಿರುವಂತ ದೇವರು ಆರಿಸಿಕೊಂಡಿರುವಂತ ನಿಮ್ಮ ಮುಂದಗಡೆ ಅವನ ಆಲೋಚನೆಗಳನ್ನು ಕೊಟ್ಟು ಈ ಪ್ರವಾದಿ ಆಗಿರುವಂತ ನನ್ನನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ಈಗ ಅಲ್ಲಿ ಆ ಪ್ರವಾದಿ ಹೇಳ್ತಾ ಇದ್ದಾನೆ, ಅಮ್ಮ ನನಗೊಂದು ತಂಬಿಗೆಯಲ್ಲಿ ನೀರು ಕೊಡು, ತಂಬಿಗೆಯಲ್ಲಿ ನೀರು ಕೊಡು. ಸರಿ ಅಪ್ಪ, ತರ್ತೀನಿ ಅಂತ ಹೋಗ್ತಾರೆ. ಹಂಗೆ ಬರ್ಬೇಕಾರಮ್ಮ ಒಂದು ರೊಟ್ಟಿ. ಹಲ್ಲೆಲೂಯಾ. ದೇವ ಮನುಷ್ಯನಿಗೆ ಗೊತ್ತಿಲ್ವಾ ರೊಟ್ಟಿ ಇದೆಯಾ ಇಲ್ವ ಮನೇಲಿ ಅಂತ? ಮನೆಯಲ್ಲಿ ರೊಟ್ಟಿ ಇದೆಯಾ ಇಲ್ವ ಅಂತ ದೇವ ಮನುಷ್ಯನಿಗೆ ಗೊತ್ತಿಲ್ವಾ? ಆದ್ರೂ ಕೂಡ ರೊಟ್ಟಿ ಕೇಳ್ತಾ ಇದ್ದಾನೆ. ಅದೇ ಇಲ್ಲಿ ದೇವ್ರು ಮಾತಾಡ್ತಾ ಇರೋದು, ದೇವರೇ ನಿನ್ನ ಮಾತಿನ ಮೇರೆಗೆ ನಾನು ಬಲೆಗಳನ್ನು ಹಾಕ್ತಾ ಇದ್ದೇನೆ. ದೇವರ ಮಾತಿನ ಮೇರೆಗೆ ಅವನು ಬಲೆಯನ್ನ ಹಾಕಿ ಎಳೆಯುವಾಗ ಎಳೆಯಕ್ಕಾಗ್ತಾ ಇಲ್ಲ. ರಾಶಿ ರಾಶಿಯಾಗಿ ಏನೆಲ್ಲ ಅವನ ಬಲೆಯಲ್ಲಿ ಬರಬೇಕು ಅದೆಲ್ಲ ಅವನ ಬಲೆಯಲ್ಲಿ ಬಂದು ಅವನ ದೋಣಿ ಒಳಗಡೆ ಬರ್ತಾ ಇದ್ದ. ಆ ದೋಣಿ ಸಾಲ್ತಾ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ಕೂಡ ಅಷ್ಟೇ, ದೇವರಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ದೈವ ಮನುಷ್ಯ ಹೇಳ್ತಾ ಇದ್ದಾನೆ, ಹಂಗೆ ಬರ್ಬೇಕಾದ್ರೆ ಒಂದು ರೊಟ್ಟಿ. ಆಗ ಅವ್ರು ಹೇಳ್ತಾರೆ, ಸ್ವಾಮಿ ನನ್ನ ಮನೆಯಲ್ಲಿ ಒಂದು ಇಡೀ ಹಸಿಟ್ಟು ಒಂದು ಸ್ವಲ್ಪ ಎಣ್ಣೆ ಇದೆ, ಇದು ಬಿಟ್ಟರೆ ನನ್ನ ಮನೆಯಲ್ಲಿ ಏನು ಇಲ್ಲ. ಆ ಸೌದೆನ ಹಾಕಿ ನಾನು ರೊಟ್ಟಿ ಮಾಡಿದ್ರೆ 2 ರೊಟ್ಟಿ ಆಗೋದು. ಒಂದು ಮಗನಿಗೆ, ಒಂದು ನನಗೆ. ತಿಂದು ಸಾಯ್ಬೇಕೆ ಹೊರತು ಬೇರೆ ವಿಧಿ ಇಲ್ಲ, ಬೇರೆ ಅವಕಾಶ ಇಲ್ಲ, ಬೇರೆ ಏನೋ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ಒಂದು ಮಾರ್ಗ ಇಲ್ಲ, ಅಷ್ಟೇ ಮುಗೀತು ಅಂತ ಹೇಳುವಾಗ ಆ ಮನುಷ್ಯ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ಆ 2 ರೊಟ್ಟಿಯಲ್ಲಿ ಒಂದು ಚಿಕ್ಕ ರೊಟ್ಟಿ ನನಗೆ ಬೇಕು. ಆ 2 ರೊಟ್ಟಿಯಲ್ಲಿ ಒಂದು ಚಿಕ್ಕ ರೊಟ್ಟಿ ನನಗೆ ಬೇಕು. ಹಲ್ಲೆಲೂಯಾ. ನೀ ತಗೊಳ್ಬಾ ಅಂತ ಹೇಳುವಾಗ ದೇವ್ರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ನೀನು ಅನುಗ್ರಹಿಸಲ್ಪಡ್ಬೇಕಾ? ನಾನು ಅನುಗ್ರಹಿಸಲ್ಪಡ್ಬೇಕು ಅನ್ನೋರು ಕೈ ಎತ್ತರಿ. ಸೈತಾನನಿಂದ ಅಲ್ಲ, ದೇವರಿಂದ ನಾನು ಅನುಗ್ರಹಿಸಲ್ಪಡಬೇಕು. ಹಲ್ಲೆಲೂಯಾ. ನೀನ್ ದೇವರಿಂದ ಅನುಗ್ರಹಿಸಲ್ಪಡಬೇಕಾದ್ರೆ ನಿನ್ನ ಹತ್ರ ಇಲ್ಲದಿದ್ರು ಕೂಡ ದೇವ್ರು ಕೊಡಬೇಕು ನೀನು. ಹಲ್ಲೆಲೂಯಾ. ನಿನ್ನ ಹತ್ರ ಇಲ್ಲದಿದ್ರು ಕೂಡ ಇರೋದನ್ನ ದೇವರು ಕೊಡಬೇಕು. ಆವಾಗಲೇ ನೀನು ಆ ಮನೆಯ ಒಳಗಡೆ ಆಶೀರ್ವಾದ ಏರಳ ರಾಶಿಯಾಗಿ ಬಂದು ತುಂಬಿಕೊಳ್ಳಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಆ ವಿಧವೆ 2 ರೊಟ್ಟಿ ಆಗೋದಂತ ಹೇಳುವಾಗ ಆ ಮನುಷ್ಯ ಹೇಳ್ತಾನೆ, ನನಗೊಂದು ರೊಟ್ಟಿ. ಓದ್ಲು 2 ರೊಟ್ಟಿ ಆಗೋ ಜಾಗದಲ್ಲಿ 3 ರೊಟ್ಟಿ ಮಾಡಿದ್ಲು. ಅದ್ರಲ್ಲಿ 1 ರೊಟ್ಟಿ ಫಸ್ಟ್ ತೆಗೆದುಕೊಂಡು ಬಂದು ದೇವರ ಮನುಷ್ಯನ ಕೈಲಿ ಕೊಡ್ತಾ ಇದ್ದಾಳ. ಅಂದ್ರೆ ಆ ಮನುಷ್ಯನು ಸುಮ್ಮನೆ ಅವನ ಇಷ್ಟ ಬಂದ ಹಾಗೆ ಮಾತಾಡಿಲ್ಲ. ಅಲ್ಲಿ ಆ ಪ್ರವಾದಿ ಮಾತಾಡಿದ್ದು ದೇವರ ಆತ್ಮನಿಂದ. ಆ ಮಾತು ದೇವರ ಮಾತಾಗಿತ್ತು. ಆ ಮಾತನ್ನ ಅವಳು ಕೇಳಿದ್ಲು. ಆ ಮಾತನ್ನ ಕೇಳಿ ಆ ಮಾತಿನ ಪ್ರಕಾರವಾಗಿ 1 ರೊಟ್ಟಿಯನ್ನು ತೆಗೆದುಕೊಂಡು ಬಂದು ಕೊಟ್ಲು. ಅಷ್ಟೇ ನೋಡ್ರಿ, ಆ ಮನೆ ದೇವ್ರು ಆರಿಸ್ಕೊಂಡ್ಬಿಟ್ರು. ಆ ಮನೆ ದೇವ್ರು ಆರಿಸ್ಕೊಂಡ್ಬಿಟ್ರು. ಆ ಮನೆ ದೇವರು ಆರಿಸ್ಕೊಂಡ್ಬಿಟ್ರು. ದೇವರ ಮಹಿಮೆ ಮನೆ ಒಳಗಡೆ ಹೊಕ್ಕುವಾಗ, ದೇವರ ಶಕ್ತಿ ಮನೆ ಒಳಗಡೆ ಹೊಕ್ಕುವಾಗ, ದೇವರ ಕರ ಮನೆ ಒಳಗಡೆ ಹೊಕ್ಕುವಾಗ ದೇವರ ವಾಕ್ಯ ಹೇಳ್ತದೆ, ಅವಳಿಗೆ ಅವರ ಮಗನಿಗೂ ಏನು ಕೊರತೆ ಇಲ್ಲದ ಹಾಗೆ ಸ್ವರ್ಗದ ದೇವರು ಅವಳ ಮನೆಯನ್ನ ಸಮೃದ್ಧಿಯಾಗಿ ರಾಶಿ ರಾಶಿಯಾಗಿ ದೇವರು ಅನುಗ್ರಹಿಸಿದರು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮನೆಯನ್ನ ದೇವರು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿದ್ರು. ಕಾರಣ ಅವರಿಗೆ ಇಲ್ಲ, ಇರೋದ್ರಲ್ಲಿ ಕೂಡ ಕೇಳುವಾಗ ಆ ದೇವರ ಮಾತಿನ ಪ್ರಕಾರ ಅವರು ಒಪ್ಪಿಸುವಾಗ ದೇವರ ಕಾರ್ಯ ಅವಳ ಮನೆ ಒಳಗಡೆ ಪ್ರಕಟ. ರಿಲೇಷನ್ ಇರ್ಲಿಲ್ವಾ? ಸಂಬಂಧಿಗಳಿರ್ಲಿಲ್ವಾ? ಅಪ್ಪ ಅಮ್ಮ ಇರ್ಲಿಲ್ವಾ? ಗಂಡ ಇಲ್ಲ, ಓಕೆ. ಗಂಡ ಸತ್ತಾಗೊಬ್ಬನೇ, ಓಕೆ. ವಿಧವೆಯಾಗಿದ್ದಾಳೆ, ಓಕೆ. ಅಪ್ಪ ಅಮ್ಮ ಎಲ್ಲಿ, ಅಕ್ಕ ತಂಗಿಯಲ್ಲಿ, ತಮ್ಮ ಎಲ್ಲಿ, ರಿಲೇಷನ್ ಅಲ್ಲಿ, ಸ್ನೇಹಿತರಲ್ಲಿ, ಬಂಧು ಮಿತ್ರರಲ್ಲಿ ಎಲ್ಲರಿಂದಲೂ ಕೈ ಬಿಡಲ್ಪಟ್ಟು ಒಂಟಿಯಾದ ಜೀವಿತವನ್ನು ಅನುಭವಿಸುತ್ತಿರುವಂತ ಮನೆ ಒಳಗಡೆ ದೇವರು ಸಂದೇಶ ಕೊಡ್ತಾವ್ರೆ, ನೀನು ಒಂಟಿಯಲ್ಲ, ನಿನ್ನ ಸಂಗಡ ಕರ್ತನಿದ್ದಾನೆ, ದೇವರೊಬ್ಬನಿದ್ದಾನೆ. ಅವನಿನ ಮನೆ ನಡೆಸ್ತಾನ, ಅವನಿನ ಕುಟುಂಬ ನಡೆಸ್ತಾನ, ಅವನಿನ ಕಾರ್ಯಗಳನ್ನು ನೋಡಿಕೊಳ್ತಾನೆ. ಶಾಬಾದ ಡಗದಬ ರಿಖಬಾನ. ಏಯ್ ವಿಧವೆಯೇ, ನೀನ್ ಭಯಪಡ ಅವಶ್ಯಕತೆ ಇಲ್ಲ. ನಿನ್ನ ಮನೆಯನ್ನ ಕರ್ತನ ಕಂಡಿದ್ದಾನೆ, ನಿನ್ನ ಮನೆಯನ್ನ ದೇವರು ನೋಡಿದಾನೆ. ನಿನ್ನ ಮನೆಯ ಪರಿಸ್ಥಿತಿ, ನಿನ್ನ ಮಕ್ಕಳ ಪರಿಸ್ಥಿತಿಯನ್ನು ನಾವು ನೋಡಿ ಗಮನಿಸಿದಾನೆ. ನೀನು ದೇವರ ಮಾತನ್ನ, ದೇವರ ಮನುಷ್ಯನ ಮಾತನ್ನ ಕೇಳದೆ ಇರುವಾಗಲೂ ಕೇಳಿದ್ಯಾ, ಇಲ್ಲದೆ ಇರುವಾಗಲೂ ಕೇಳ್ತಾ ಇದೆಯಾ. ಇದೋಗ ನೀನು ಒಂಟಿಯಲ್ಲ. ಒಂದು ವೇಳೆ ನೀನೆಲ್ಲರಿಂದ ಕೈ ಬಿಡಲ್ಪಟ್ಟಿರ್ಬೋದು, ಬಟ್ ನನ್ನ ಕರ ನಿನ್ನ ಮೇಲೆ ಇದೆ, ನನ್ನ ಕರ ನಿನ್ನ ಮೇಲೆ ಇದೆ, ನನ್ನ ಕರ ನಿನ್ನ ಮನೆ ಮೇಲೆ ಇದೆ, ನನ್ನ ಕರ ನಿನ್ನ ಜೀವನದ ಮೇಲೆ ಇದೆ, ನನ್ನ ಕರ ನಿನ್ನ ಸಕಲ ವಿಷಯಗಳ ಮೇಲೆ ಇದೆ. ಹೋ ಶಾಬಾದ ಡಗದಬ ರಿಕಮಾನ. ವಿಧವೆಯರಿಗೆ ನಾನೇ, ದಿಕ್ಕಿಲ್ಲದವರಿಗೆ ನಾನೇ ಸಹಾಯಕನಾಗಿಯೂ ದೇವರಾಗಿಯೂ ನಾನು ಅವರ ಸಂಗಡ ನಿಲ್ತೀನಿ, ನಾನು ಅವರ ಜೊತೆಯಲ್ಲಿ ನಿಲ್ತೀನಿ, ನಾನು ಅವರ ಪಕ್ಷ ನಿಲ್ತೀನಿ, ನಾನು ಅವರ ಮನೆಯಲ್ಲಿ ಇರ್ತೀನಿ ಅಂತ ಹೇಳಿ ಸೈನ್ಯಗಳ ಒಡೆಯನಾಗಿರುವ ಕರ್ತನ ಆತ್ಮನ ಶಕ್ತವಾದ ಆಲೋಚನೆ ಒದಗಿಸ್ತಾನ. ಹಲ್ಲೆಲೂಯಾ. ಎಣ್ಣೆಯಿಂದಲೂ ಹಿಟ್ಟಿನಿಂದಲೂ ಅವಳ ಮನೆ ರಾಶಿ ರಾಶಿಯಾಗಿ ತುಂಬಲಿಕ್ಕೆ ಪ್ರಾರಂಭವಾಯಿತು. ತೆಗಿತಾಳೆ, ಖರ್ಚು ಮಾಡ್ತಾಳೆ, ಖಾಲಿ ಆಗ್ತಾ ಇಲ್ಲ. ಕೈ ಹಾಕ್ತಾಳೆ, ತೆಗಿತಾಳೆ, ಖರ್ಚು ಮಾಡ್ತಾ ಇದ್ದಾಳೆ, ಖಾಲಿ ಆಗ್ತಾ ಇಲ್ಲ. ನಿನ್ನ ಅವಸ್ಥೆ ಇವತ್ತು ಬದಲಾಗಲಿ. ಹೋ ಶಾಪ ದಾಡಗಾದವ ರಿಖಮಾನ ಪ್ರೌಢ ಪ್ರಮಾಣ ರಿಖಲ್ಮನ ಶಬ್ದವಾದಿಗಾಡಗಸಿ. ಸರ್ವಶಕ್ತನ ಕರ ಈ ಮಗಳ ಮೇಲೆ ಇಳಿಯಲ್ಪಡಲಿ. ಈ ಮಗಳ ಮನೆಯನ್ನ ಕಂಡಿರೋದಕ್ಕಾಗಿ ಸ್ತೋತ್ರ. ಈ ಮಗಳ ಪರಿಸ್ಥಿತಿಯನ್ನ ಕಂಡಂತ ದೇವರಿಗೆ ಸ್ತೋತ್ರ. ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಿರುವಾಗಲೂ ಕೈ ಬಿಡದೆ ಕೈಯಲ್ಲಿ ಹಿಡಿದು ನಡೆಸ್ತಾ ಇರುವಂತ ದೈವ ಕರುಣೆ, ಆ ದೈವ ಕೃಪೆ, ಆ ದೇವರ ಸಹಾಯಕಕ್ಕಾಗಿ ದೇವರಿಗೆ ಸ್ತೋತ್ರ. ಎಲ್ಲ ಪರಿಸ್ಥಿತಿಗಳು ಇವತ್ತು ಚೇಂಜ್ ಆಗಲಿ, ಎಲ್ಲ ಪರಿಸ್ಥಿತಿ ಇವತ್ತು ಬದಲಾಗಲಿ. ಕರ್ತನ ಕರ ಶಕ್ತವಾಗಿ ಮಗಳ ಕುಟುಂಬದಲ್ಲಿ, ಜೀವನದಲ್ಲಿ ಪ್ರಕಟವಾಗಲಿ, ಪ್ರಕಟವಾಗಲಿ. ಒಂದು ಬಿಡುಗಡೆ ಒಂದಿಗಿಂದರಿಗೆ ಹೋಗಲಿ, ಶುಭದೊಂದಿಗಿಂದರಿಗೆ ಹೋಗಲಿ, ಅನುಗ್ರಹದೊಂದಿಗೆ ತಿರುಗಿ ಹೋಗಲಿ, ಜಯದ ಘೋಷದೊಂದಿಗೆ, ಉತ್ಸಾಹ ಧ್ವನಿಯೊಂದಿಗೆ ಹಿಂದಿರುಗಲಿ. ಗುಡಾರದ ಒಳಗಡೆ ಹಿಂದಿರುಗಲಿ, ಮನೆ ಒಳಗಡೆ ದೈವ ಆಶೀರ್ವಾದವನ್ನ ಇಲ್ಲಿಂದ ಹೋಗುವಾಗ ಅವಳ ಮನೆ ಒಳಗಡೆ ತಗೊಂಡು ಹೋಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ,
ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನು, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನು, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ. ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀವೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀವೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀವೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀವೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಓ ಶಾಪದಾಗದಮ ರೀಕ ಮಾದದಾಗದಮೋ ಶಾಪದ fire in the name of Jesus. Oh Jesus, Jesus, ಎಲ್ಲರ ಮೇಲೆ ದೇವರ ಕರ ಇಳಿದೆ. ಶಾಬದಾಗದಮ oh oh ಶಾಬದಾಗದಮ ರೀಕ ಮಾದ ಪ್ರೌಢ ಪ್ರಮಾಣ ರೀಕಲ್ಮಾನ ಆಗಿದೆ. Oh ಯೇಸುವಿನ ನಾಮದಲ್ಲಿ ಕಾರ್ಯ ಬರಲಿ.
Shabada Gaga the Bull. Yeshua. 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 Oh. Baba Baba Gaga the Bull. Liga Mada Proda Proda Liga Mada. Sina. Yesaya. Yesaya. David Kumarne. Otra. Hallelujah! Hallelujah! ಆತನ ಹಾಗೆ ಯಾರು ಇದ್ದಾರೆ ನಿನ್ನನ್ನು ನನ್ನನ್ನು ಪ್ರೀತಿ ಮಾಡೋರು? ಯಾವ ಸ್ಥಿತಿಯಲ್ಲಿ ನೀನು ಇರ್ತೀಯೋ ಆ ಸ್ಥಿತಿಯಲ್ಲಿ ನೀನು ಕೂಗುವಾಗ, ಮಗಳೇ ಮಗನೇ ನಾನಿದ್ದೀನಿ, ನಾನಿದ್ದೀನಿ, ನನ್ನ ಕರ ಉನ್ನತವಾಗಿದೆ, ನನ್ನ ಕರ ನಿನಗಾಗಿದೆ. ಹಲ್ಲೆಲೂಯಾ. ಆತನು ಕೈ ಬಿಡೋ ದೇವರಲ್ಲ. ಹಲ್ಲೆಲೂಯಾ. ದೇವರ ಆತ್ಮ ಆ ಸಿಸ್ಟರ್ ಮಕ್ಕ ಪದ್ಮ ಸಿಸ್ಟರ್ ಮಕ್ಕ ದೇವರು ತೋರಿಸ್ತಿದ್ದಾರೆ. ಇವತ್ತು ದೇವ್ರು ನಿಮ್ಮ ಮನೆ ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ನಿನ್ನ ಮನೆಯನ್ನು ಕಂಡಿದ್ದೇನೆ, ನಾನು ನಿನ್ನ ಮನೆ ಆರಿಸ್ಕೊಂಡಿದ್ದೇನೆ. ಇವತ್ತಿನಿಂದ ನಿನ್ನ ಮನೆಯ ಪರಿಸ್ಥಿತಿ ಬದಲಾಗಲಿಕ್ಕಾಗಿ ಯಾರಿಗೂ ಗೊತ್ತಿಲ್ಲರ ಕೋಣೆಯಲ್ಲಿ ನಿನ್ನ ಕಣ್ಣು ಮುಚ್ಚಿ ತಲೆ ಮೇಲೆ ಕೆತ್ತಿ ಅಳ್ತಾ ಇದೆಯಲ್ಲ, ಗೋಳಾಡ್ತಾ ಇದೆಯಲ್ಲ,